ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ವರಮಹಾಲಕ್ಷ್ಮಿ ಫೆಸ್ಟಿವಲ್ ಇದೆ. ಸೊ ಹಾಗಾಗಿ ನಾನು ವರಮಹಾಲಕ್ಷ್ಮಿ ಫೆಸ್ಟಿವಲ್ಗಂತ ತುಂಬ ಅರ್ಲಿ ಮಾರ್ನಿಂಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಹಾಗೆ ಮನೆಗಳೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಹಾಕಿ ಮತ್ತು ಬಾಗಿಲು ಮುಂದ್ಗಡೆ ಒಂದು ರಂಗೋಲಿ ಕೂಡ ಹಾಕೋಣ ಅಂತ ಹೇಳಿಬಿಟ್ಟು ರಂಗೋಲಿ ಬಿಡಿಸ್ತಾ ಇದ್ದೀನಿ. ಈ ರಂಗೋಲಿ ಬಂದುಬಿಟ್ಟು 7ರಿಂದ 4ಕ್ಕೆ ತುಂಬ ಚಿಕ್ಕದಾಗಿರುತ್ತೆ, ಬಟ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇರುತ್ತೆ. ಸೊ ನಾನು ರಂಗೋಲಿ ಬಿಡಿಸೋವಾಗ ನನಗೆ ಆ ಥರ ಕೂತು ಸಾಕಾಗಿ ಮತ್ತು ಈ ಥರ ಕೂತ್ಕೊಂಡು ರಂಗೋಲಿ ಬಿಡಿಸ್ತಾ ಇದ್ದೀನಿ. ಸೊ ಈ ರಂಗೋಲಿ ಅಂತೂ ನಾನು ಹಾಕಿ ಮತ್ತು ಫೈನಲಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ. ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಈ ರಂಗೋಲಿ ಮತ್ತು ತುಂಬ ಈಸಿನೂ ಹೌದು. ನೀವು ಕೂಡ ಮನೆ ಹತ್ರ ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಕಾದರೆ. ಆ್ಯಂಡ್ ಇವತ್ತು ಹಬ್ಬ ಇರೋದ್ರಿಂದ ಇನ್ನು ಎಲ್ಲ ಮನೆ ಕೆಲಸನೂ ಬೇಗ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಎದ್ದ ತಕ್ಷಣ ಸ್ನಾನ ಮಾಡಿ ಮತ್ತೆ ಎಲ್ಲ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವರ್ಷವೂ ತುಂಬ ಒಂದು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಏನೇನೋ ಅಂದ್ಕೊಳ್ತಾ ಇರ್ತೀವಿ, ಬಟ್ ಯಾವ ವರ್ಷ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ನಾನು ಅಷ್ಟೇ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬ ಮಾತ್ರ ನನಗೆ ತುಂಬ ಇಷ್ಟ. ನಾನು ಯಾವಾಗಲೂ ಅಂದ್ಕೊತಾ ಇರ್ತೀನಿ ಹಬ್ಬಕ್ಕೆ ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಈ ರೀತಿ ಇರುತ್ತೆ ಅಂತ. ನೋಡಿ ಫೈನಲಿ ರಂಗೋಲಿ ಇದು ಫಿನಿಶಿಂಗು ಈ ಥರ ಬಂದಿದೆ. ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ? ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಸೊ ಹೋಪ್ ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆಯೇ ಹೂವನ್ನು ಸ್ವಲ್ಪ ಕಟ್ಬಿಡೋಣ ದೇವ್ರಿಗೆ ಅಂತ ಹೇಳಿಬಿಟ್ಟು ಹೂವು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹೂವು ನೆನ್ನೆನೇ ತಂದುಕೊಟ್ಟಿದ್ದರೆ ನಾನು ನೆಕ್ಸ್ಟ್ ಆವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೆ, ಬಟ್ ನಮ್ಮ ಮನೆಯವರು ಇವತ್ತು ತಂದುಕೊಟ್ರು. ಸೊ ಹಾಗಾಗಿ ಎಲ್ಲನೂ ಬೇಗ ರೆಡಿ ಮಾಡ್ಕೋಬೇಕಲ್ವ, ಮತ್ತು ಪೂಜೆಗೆ ಟೈಮ್ ಆಗೋಗಿಬಿಡತ್ತೆ ಅಂತ ಹೇಳಿಬಿಟ್ಟು ಬೇಗ ಕಟ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಒಂಟಿ ಮನೆಯಲ್ಲಿ ಎಲ್ಲರಿಗೂ ಇದೇ ಥರ ಕಷ್ಟ ಇರುತ್ತೆ. ಮನೆ ತುಂಬ ಜನ ಇದ್ದರೆ ಅವರೊಂದು ಕೆಲಸ ಇವರೊಂದು ಕೆಲಸ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊತಾರೆ. ಬಟ್ ಒಬ್ಬೊಬ್ಬರೇ ಇರೋ ಮನೆಯಲ್ಲಿ ಎಲ್ಲನೂ ಒಬ್ಬರೇ ಮಾಡ್ಕೋಬೇಕಲ್ವಾ? ಸೊ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ. ನನಗೂ ಕೂಡ ಈ ಟೈಮಲ್ಲಿ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ. ಸೊ ಅದರಲ್ಲಿ ಬೇರೆ ನಾನು ಈಗ ಕನ್ಸೀವ್ ಆಗಿರೋದ್ರಿಂದ ಸೊ ಇನ್ನೂ ನನಗೆ ಕಷ್ಟ ಆಗ್ತಾಯಿದೆ. ಮತ್ತು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ದಾಗಿ ಅರಿಶಿನ ಕುಂಕುಮ ಎಲ್ಲ ಇಡೋಣ ಅಂತ ಹೇಳಿಬಿಟ್ಟು, ಯಾಕಂತಂದರೆ ತುಂಬ ದಿನ ಆಗಿತ್ತು ಅರಿಶಿನ ಕುಂಕುಮ ಇಟ್ಬಿಟ್ಟು ನಾನು ಹೊಸದಾಗಿ. ಸೊ ಹಾಗಾಗಿ ಎಲ್ಲ ಫೋಟೋಸು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹೊಸದಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಟ್ಕೊತಾ ಇದ್ದೀನಿ. ಸೊ ಮತ್ತು ಪೂಜೆ ಹೇಳ್ತಾರೆ ಕೆಲವರು ನೈಟಿ ಹಾಕ್ಕೊಂಡೆಲ್ಲ ಪೂಜೆ ಮಾಡಬಾರ್ದು ಅಂತ ಹೇಳಿಬಿಟ್ಟು, ಹಾಗಾಗಿ ಸೀರೆ ಉಟ್ಕೊಂಡು ಮತ್ತು ದೇವ್ರ ಮನೆ ಒಳಗಡೆ ಬಂದಿದ್ದೀನಿ ಪೂಜೆ ಮಾಡೋಕ್ಕಂತ. ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ಫಸ್ಟು ನಾನು ಸ್ವಲ್ಪ ಗಂಧ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಯಾಕಂತಂದರೆ ಅರಿಶಿನ ಹಿಡಿಯಲ್ಲ. ಸೊ ಹಾಗಾಗಿ ಗಂಧ ಇಟ್ಬಿಟ್ಟು ಆನಂತರ ಅದ್ರ ಮೇಲೆ ಅರಿಶಿನ ಕುಂಕುಮ ಇಟ್ಟರೆ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ನಾನು ಆ ರೀತಿ ಮಾಡ್ತಾಯಿದ್ದೀನಿ. ಸೊ ನಾನು ಬೇಗ ರೆಡಿ ಮಾಡಿಕೊಟ್ರೆ ನಮ್ಮ ಹಸ್ಬೆಂಡು ಪೂಜೆ ಮಾಡ್ತಾರೆ, ಮತ್ತು ನಾನು ಕೂಡ ಮಾಡ್ಕೋಬೋದು ಅಂತ ಹೇಳಿ ಬೇಗ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಲ್ಲಿ ಒಂದು ಹತ್ರ ಮಿಸ್ ಮಾಡಿದ್ದೆ, ಅದನ್ನು ಹೇಳ್ತಾ ಇದ್ದಾರೆ ಅವರು, ಅಲ್ಲಿ ಮಿಸ್ ಮಾಡಿದ್ಯಾ ನೋಡಿ, ಇಲ್ಲಿ ಮಿಸ್ ಮಾಡಿದ್ಯಾ ನೋಡು ಅಂತ ಹೇಳಿಬಿಟ್ಟು. ಸೊ ನಾನು ಎಲ್ಲಿ ಮಿಸ್ ಮಾಡಿದ್ದೀನೋ ಅಲ್ಲಿ ನಾನು ಕರೆಕ್ಷನ್ನು ಮಾಡ್ಕೊತಾ ಇದ್ದೀನಿ. ಫೈನಲಿ ಎಲ್ಲನೂ ಇಟ್ಕೊಟ್ಟು ಎಲ್ಲನೂ ರೆಡಿ ಮಾಡಿ ಕೊಟ್ಟಿದ್ದೀನಿ ಪೂಜೆಗೆ. ಸೊ ನಮ್ಮ ಮನೆಯವರು ಇನ್ನು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಮಾಡ್ಬೋದು, ಬಟ್ ಈ ಟೈಮಲ್ಲಿ ಸ್ವಲ್ಪ ಕೆಲವರು ಹೇಳ್ತಾರೆ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು, ಹಾಗಾಗಿ ದೀಪ ಅವ್ರು ಹಚ್ಚಲಿ ಅಂತ ಹೇಳಿಬಿಟ್ಟು ಅವ್ರ ಕೈಯಲ್ಲಿ ದೀಪ ಹಚ್ಚೋಕ್ಕೆ ಬಿಡ್ತಾಯಿದ್ದೀನಿ. ಸೊ ಅವ್ರು ಆದಮೇಲೆ ಮತ್ತೆ ನಾನು ಮಾಡ್ಕೊಳ್ಳೋಣ, ಅಗರಬತ್ತಿ ನಾನು ಇದು ಮಾಡೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ಕೊಟ್ಟಿದ್ದೀನಿ. ಅವರೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಹಾಗೆ ಮನೆ ಬಾಗಿಲಿಗೂ ಊದುಬತ್ತಿ ಹಚ್ಚಿ ಅಲ್ಲಿನೂ ಮಾಡಬೇಕು. ಆನಂತರ ನಾನು ಗೋಲ್ಡ್ ತಗೊಂಡಿದ್ದೆ ವರಮಹಾಲಕ್ಷ್ಮಿಗೆ ಅಂತ ಹೇಳಿದೆ ಅಲ್ವಾ, ಅದನ್ನು ಇಟ್ಬಿಟ್ಟು ಸೊ ಅದಕ್ಕೂ ಪೂಜೆ ಮಾಡಿ ಇಡೋಣ ಅಂತ ಅದಕ್ಕೂ ಪೂಜೆ ಮಾಡಿ ಇದು ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಅಷ್ಟೇ, ಪ್ರತಿ ಸಲ ನಾನು ಏನೇ ಪರ್ಚೇಸ್ ಮಾಡಿದ್ರೂ, ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಏನೇ ಪರ್ಚೇಸ್ ಮಾಡಿದ್ರೂ ಮೊದಲನೇದಾಗಿ ನಾನು ದೇವ್ರ ಹತ್ರ ಇಟ್ಬಿಟ್ಟೆ ನಂತರ ನಾನು ವೇರ್ ಮಾಡೋದು. ಸೊ ಹಾಗಾಗಿ ಈ ಸರಿನೂ ಕೂಡ ನಾನು ದೇವ್ರ ಹತ್ರ ಇಟ್ಟೇ ವೇರ್ ಮಾಡಬೇಕು ಅಂತ
ಇಟ್ಟಿದ್ದೀನಿ. ಇನ್ನೊಂದು, ನಾವು ಶಾಪಿಂದ ತಂದಿದ್ದ ತಕ್ಷಣ ದೇವ್ರ ಮನೆಗೆ ಹಾಗೆ ತಗೊಂಡೋಗಿ ಇಡಬಾರ್ದು. ಸೊ ಫಸ್ಟ್ ನಾವು ಶಾಪಿಂದ ತಂದಿದ್ದ ತಕ್ಷಣ ಅರಿಶಿನ ನೀರಲ್ಲಿ ತೊಳಿಬೇಕಾಗತ್ತೆ. ಯಾಕಂತಂದರೆ ಎಷ್ಟು ಜನ ಮುಟ್ಟಿ ಹೆಂಗಿರುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ನೆಗೆಟಿವ್ ಎನರ್ಜಿ ಇರುತ್ತೆ. ಸೊ ಹಾಗಾಗಿ ನಾವು ಶಾಪಿಂದ ಡೈರೆಕ್ಟಾಗಿ ತಗೊಂಡು ಹಾಗೆಯೇ ದೇವ್ರ ಮನೆ ಒಳಗಡೆ ಹೋಗಬಾರ್ದು. ಫಸ್ಟ್ ಅರಿಶಿನ ನೀರಲ್ಲಿ ತೊಳೆದಿದ್ದು ಆದರೆ ಸೊ ಅದರಲ್ಲಿರೋ ನೆಗೆಟಿವ್ ಎನರ್ಜಿ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಫಸ್ಟು ನೀವು ಅಷ್ಟೇ ತಗೊಂಡು ಬಂದ ತಕ್ಷಣ ವೇರ್ ಮಾಡಬೇಕಂತಂದರೆ, ಇಲ್ಲ ಬೇರೆ ಯಾರಿಗಾದ್ರೂ ಕೊಟ್ಟು ವೇರ್ ಮಾಡ್ಕೋಬೇಕಂತಂದರೆ ಫಸ್ಟು ಅರಿಶಿನ ನೀರಲ್ಲಿ ತೊಳೆದ್ಬಿಟ್ಟು ಆನಂತರ ನೀವು ವೇರ್ ಮಾಡಿ. ಯಾಕಂತಂದರೆ ನೀವು ಬೇರೆಯವ್ರಿಗೆ ಕೊಟ್ಟು ಮತ್ತು ಅದನ್ನು ನೀವು ವೇರ್ ಮಾಡಿಕೊಂಡ್ರು ಅವರಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲನೂ ನಿಮ್ಮಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅರಿಶಿನ ನೀರಲ್ಲಿ ತೊಳೆದ್ರೆ ಅದೆಲ್ಲನೂ ರಿಮೂವ್ ಆಗುತ್ತೆ. ಸೊ ಅಷ್ಟರಲ್ಲಿ ನನಗೆ ತುಂಬ ಹೊಟ್ಟೆ ಹಸಿವು ಆಗ್ತಾಯಿತ್ತು. ಸೊ ಬೇಗ ಏನಾದರೂ ಬ್ರೇಕ್ಫಾಸ್ಟು ರೆಡಿ ಮಾಡೋಣ ಅಂತ ಅಂದ್ಕೊಂಡು ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇಷ್ಟು ಕಂಪ್ಲೀಟಾಗಿ ವರಮಹಾಲಕ್ಷ್ಮಿ ಪೂಜೆ ಅಂತ ಆಯಿತು. ಲಕ್ಷ್ಮೀನ ಕೂರಿಸ್ಲಿಲ್ಲ ಅಂತಂದರೂ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಈ ರೀತಿಯಾಗಿ ನಾನು ಮಾಡಿಕೊಂಡೆ ಈ ಸರಿ ವರಮಹಾಲಕ್ಷ್ಮಿ ಹಬ್ಬ. ನೋಡೋಣ ನೆಕ್ಸ್ಟ್ ಇಯರ್ ಚೆನ್ನಾಗಿ ಮಾಡೋಣ ಅಂತ ಹೇಳಿಬಿಟ್ಟು. ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಇದನ್ನು ನಾನು ಪಾಲಕ್ ಚಪಾತಿ ಮಾಡೋಣ ಅಂತ ಹೇಳಿ ತಗೊಂಡಿದ್ದೀನಿ. ಇದನ್ನು ವಾಟ್ರಲ್ಲಿ ನೀಟಾಗಿ ವಾಶ್ ಮಾಡಿಬಿಟ್ಟು ಬೇಯಕ್ಕೆ ಇಡ್ತೀನಿ. ಮನೆಯಿಂದ ಹಾಲು ಕಳಿಸಿರ್ತಾರೆ, ನಾನು ಹಾಲಿಂದ ಕೆನೆನ ಯಾವಾಗಲೂ ತೆಗಿತೀನಿ, ಬೆಣ್ಣೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಎಮ್ಮೆದಾದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಕೆನೆ. ಎಷ್ಟು ದಪ್ಪ ಬರುತ್ತಂದರೆ ತುಂಬ ದಪ್ಪ ಬರುತ್ತೆ. ನಾನು ಲಾಸ್ಟ್ ಟೈಮೆಲ್ಲನೂ ಎಮ್ಮೆದಲ್ಲಿ ತೆಗ್ದೆ, ತುಂಬ ಚೆನ್ನಾಗಿ ಬರ್ತಾಯಿತ್ತು. ಬಟ್ ನನಗೆ ಎಮ್ಮೆ ಹಾಲು ಒಂಥರ ಎದೆ ಮೇಲೇ ಇರ್ತಾಯಿದೆ ಕುಡಿದ್ರೆ. ಹಾಗಾಗಿ ನಾನು ಹಸು ಹಾಲು ಕುಡಿಯೋದು ರೂಢಿ ಮಾಡ್ಕೊತಾ ಇದ್ದೀನಿ. ಎಮ್ಮೆ ಹಾಲಲ್ಲಿ ತುಪ್ಪನೂ ಚೆನ್ನಾಗಿ ಬರುತ್ತೆ, ಬೆಣ್ಣೆನೂ ಸಖತ್ತಾಗಿ ಬರುತ್ತೆ. ಹಾಗೆ ನೋಡಿ, ನಾನು ಗುಲಾಬ್ ಜಾಮೂನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಗುಲಾಬ್ ಜಾಮೂನ್ ಪ್ಯಾಕೆಟ್ ಇಸ್ಕೊಂಡಿದ್ದೀನಿ. ಸೊ MTR ಯೂಸ್ ಮಾಡ್ತಾರೆ. ನಿಮ್ಮ ಮನೆ ಹತ್ರ ಯಾವ ಬ್ರ್ಯಾಂಡ್ ಸಿಕ್ಕಿದ್ರೆ ಅದನ್ನೇ ಯೂಸ್ ಮಾಡ್ಬೋದು, ನೋ ಇಶ್ಯೂಸ್. ಸೊ ಈಗ ಇದನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ನೋಡಿ, ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹಾಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಕೆಲವರು ನೀರನ್ನು ಯೂಸ್ ಮಾಡ್ತಾರೆ, ಬಟ್ ನಾನು ಹಾಲು ಯೂಸ್ ಮಾಡ್ತಾಯಿದ್ದೀನಿ. ಹಾಲು ಯೂಸ್ ಮಾಡಿದ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಹಾಲು ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು. ಹಸಿ ಹಾಲೂ ಯೂಸ್ ಮಾಡ್ಬೋದು. ನಾನಿದು ಕಾಯಿಸಿ ತೆಗೆದಿಟ್ಟಿರೋದು, ಅದನ್ನೇ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ನೋಡಿ, ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಬೇಯಿಸಿಟ್ಕೊಂಡಿರೋ ಪಾಲಕ್ ಹಾಕಿ ರುಬ್ಕೋಬೇಕು. ಪಾಲಕ್ಕು ರುಬ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಗುಡ್ಗೆ ಸಾಲ್ಟ್, ನೆಕ್ಸ್ಟು ಮಿಕ್ಸಿ ಮಾಡಿಟ್ಕೊಂಡಿದ್ದೀವಲ್ಲ ಪಾಲಕ್ಕು, ಅದನ್ನು ಹಾಕ್ಕೊಳ್ಳೋಣ. ಇದರಲ್ಲೇ ಪಾಲಕ್ಕು ನಾವು ಬೇಯಿಸಿದ್ದೀವಲ್ಲ, ಆ ನೀರು ಹಾಕ್ಕೊತಾ ಇದ್ದೀನಿ. ಓಕೆ, ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ.
ಈಗ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ನೋಡಿ, ಈ ಕಡೆಗೆ ಜಾಮೂನ್ಗೆ ಶುಗರ್ ಸಿರಪ್ ಬೇಕಲ್ವ, ಸೊ ಹಾಗಾಗಿ ನಾನು ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಶುಗರ್ ಹಾಕ್ಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಪಾಕ ಕಡಿಮೆನೇ ಮಾಡ್ಕೊತಾ ಇದ್ದೀನಿ, ಸೊ ನಿಮಗೆ ಬೇಕಾದಷ್ಟು ನೋಡಿಕೊಂಡು ನೀವು ಮಾಡ್ಕೋಬೋದು. ಆ್ಯಂಡ್ ಈ ಕಡೆ ಎಣ್ಣೆ ಕಾಯೋಕ್ಕೆ ಹಾಕ್ಕೋತಾ ಇದ್ದೀನಿ ಜಾಮೂನ್ ಮಾಡೋಕ್ಕೆ. ಈಗ ನೋಡಿ, ನಾನು ಆಗಲೇ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ, ಸೊ ಅದನ್ನು ತಗೊಂಡು ಇದಕ್ಕೆ ಎಣ್ಣೆ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಕ್ಕೋಬೇಕು. ಚಿಕ್ಕ ಚಿಕ್ಕದು ಉಂಡೆ ಮಾಡ್ಕೋಬೇಕು. ಸೊ ಒಂದ್ಸರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿಕೊಂಡು ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು. ಉಂಡೆನೂ ಅಷ್ಟೇ, ಅದು ಸೀಲ್ ಬಿಡ್ದಂಗೆಲ್ಲನೂ ನೀಟಾಗಿ ಕವರ್ ಆಗಬೇಕು. ಆ ರೀತಿಯಾಗಿ ಉಂಡೆ ಮಾಡಿಕೊಂಡು ನೀವು ಸೈಡ್ಗೆ ಇಟ್ಕೋಬೇಕು. ಹಾಕ್ಕೊಂಡ್ರು ಅದು ನಾವು ಎಣ್ಣೆ ಇದ್ರಲ್ಲಿ ಹಾಕಿರ್ತೀವಲ್ಲ ಪಾಕದಲ್ಲಿ, ಆನಂತರ ಅದು ದಪ್ಪ ಆಗುತ್ತೆ. ಈ ರೀತಿ ಈಗ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದಾಗೆ ಎಣ್ಣೆಯಲ್ಲಿ ಬಿಟ್ಕೊಳ್ಳಿ. ಮತ್ತು ಕೆಲವರು ಏನು ಮಾಡ್ತಾರೆ ಅಂತಂದರೆ, ಇದು ಬ್ರೌನ್ ಕಲರ್ ಬಂದಿದ ತಕ್ಷಣವೇ ಆಗಿದೆ ಅಂತೇಳಿ ತೆಗೆದುಬಿಡ್ತಾರೆ. ಆ ರೀತಿಯಾಗಿ ತೆಗಿಬೇಡಿ, ಯಾಕಂತಂದರೆ ಅದು ಮೇಲೆ ಬ್ರೌನ್ ಕಲರ್ ಬಂದಿರತ್ತಷ್ಟೇ, ಬಟ್ ಒಳಗಡೆ ಎಲ್ಲನೂ ಇನ್ನೂ ಕರೆಕ್ಟಾಗಿ ಅದು ಬಾಯ್ಲ್ ಆಗಿರಲ್ಲ. ಸೊ ಹಾಗಾಗಿ ತೆಗಿಲಿಕ್ಕೆ ಹೋಗಬೇಡಿ. ಜಾಸ್ತಿ ಈ ರೀತಿ ಮಿಕ್ಸೂ ಮಾಡೋಕ್ಕೆ ಹೋಗಬಾರ್ದು, ಒಡೆದೋಗ್ಬಿಡುತ್ತೆ. ನೋಡಿ, ಎಷ್ಟು ಜಾಗ್ರತೆಯಿಂದ ಮಾಡಿದ್ರೂ ಕೂಡ ಒಂದೊಂದು ಒಡೆದೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಬ್ರೌನ್ ಕಲರ್ ಬಂದಾಗ ಇದನ್ನು ತೆಗಿಬೇಕು. ಪಾಕ ಬಿಸಿ ಇದ್ದಾಗಲೇ ಹಾಕಬಾರ್ದು, ತುಂಬ ಬಿಸಿ ಇದ್ದಾಗ. ಇದು ಬಿಸಿ ಇರುತ್ತೆ, ಅದು ಬಿಸಿ ಇರುತ್ತಲ್ವ, ಸೊ ಹಾಗಾಗಿ ಹಾಕಬಾರ್ದು. ಯಾವುದಾದ್ರೂ ಒಂದು ತಣ್ಣಗಿರಬೇಕು. 5-6 ಜಾಮೂನ್ ಆದರೂ ತಣ್ಣಗಿರಬೇಕು, ಅದು ಪಾಕ ಆದರೂ ತಣ್ಣಗಿರಬೇಕು. ಮತ್ತು ಇನ್ನೊಂದು ನೆಕ್ಸ್ಟ್ ಇದಕ್ಕೆ ಬಿಡೋಣ. ನೋಡಿ, ಈ ಕಡೆ ನಾನು ಪಾಕ ಮಾಡೋಕ್ಕೆ ಇಟ್ಟಿದ್ದೀನಿ, ಅದಿನ್ನೂ ಆಗಿಲ್ಲ. ನೋಡಿ, ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಪಾಕ, ಅದರಲ್ಲಿ ಈ ಜಾಮೂನು ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಚೆನ್ನಾಗಿ ನೆನೆಯಬೇಕು. ನೋಡಿ, ಜಾಮೂನೆಲ್ಲ ಹಾಕ್ಕೊಂಡಾದ್ಮೇಲೆ ಇದನ್ನು ಬಿಟ್ಟರೆ ಇದು ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಾಗುತ್ತೆ. ಆ್ಯಂಡ್ ಈ ಕಡೆ ಬಂದು ನಾನು ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಯಾಪ್ಸಿಕಮ್ಮು ಎಲ್ಲನೂ ಕಟ್ ಮಾಡಿಟ್ಕೊಂಡು ಈಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ ಎಣ್ಣೆ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಅದು ಸ್ವಲ್ಪ ಫ್ರೈ ಆದ ನಂತರ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಅದನ್ನು ಫ್ರೈ ಆದಮೇಲೆ ಉಪ್ಪು ಖಾರ ಅರಿಶಿನ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಗರಂ ಮಸಾಲ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಲಾಸ್ಟ್ಗೆ ಕೊತ್ತಂಬರಿನ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಮತ್ತು ಮಿಡಲಲ್ಲಿ ಲಿಡ್ ಕ್ಲೋಸ್ ಮಾಡಿರ್ತೀವಲ್ಲ, ಸೊ ಅದನ್ನು ತೆಗೆದು ನೋಡ್ತಾ ಇರಬೇಕು ಸೀದೋಗಿದೆಯಾ ಏನು ಅಂತ. ಮತ್ತು ನಾನು ಪಾಲಕ್ ಚಪಾತಿ ಮಾಡೋಣ ಅಂತ ನೆನೆಸಿಟ್ಟಿದ್ದೆ ಅಲ್ಲ, ಅದನ್ನು ಈಗ ಒಂದೊಂದಾಗಿ ಚಪಾತಿ ಕೂಡ ಮಾಡ್ಕೊತಾ ಇದ್ದೀನಿ. ಈ ಚಪಾತಿಗೆ ಕ್ಯಾಪ್ಸಿಕಮ್ ಪಲ್ಯಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪಾಲಕ್ಕು ಅದು ಹೆಲ್ತಿ ಕೂಡ ಹೌದು. ಸೊ ಕೆಲವ್ರಿಗೆ ಪಾಲಕ್ ಸೊಪ್ಪು ಇಷ್ಟ ಆಗಲ್ಲ, ಆ ಥರ ಇರೋರು ಈ ಥರ ಮಾಡ್ಕೊಂಡು ತಿಂದರೆ ಇಷ್ಟಪಟ್ಕೊಂಡು ತಿಂತಾರೆ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.